ತುಂಬ ಪ್ರತೀಕ್ಷಿತವಾದಂತಹ ಒಂದು ವಿಷಯ ಅಂತ ಗೊತ್ತಾಗ್ತದೆ. ಕರ್ನಾಟಕದ ಒಂದು ವಿದ್ವತ್ ವಲಯಕ್ಕೆ ಇಂತಹ ಒಂದು ಪ್ರಶಸ್ತಿ ಬರಬೇಕಿತ್ತು ಎಂಬ ಒಂದು ದೀರ್ಘಕಾಲದ ಪ್ರತೀಕ್ಷೆ ಇತ್ತು. ಆ ಪ್ರತೀಕ್ಷೆಯನ್ನು ತುಂಬುವ ಒಂದು ಧನ್ಯತೆ ಶತಾವಧಾನಿ ಗಣೇಶ್ವರದ್ದು. ಆದ್ದರಿಂದಲೇ ಸ್ವಾಗತ ಮಾಡುವವರಿರಲಿ, ಪ್ರಸ್ತಾವನೆಯನ್ನು ಹೇಳುವವರಿರಲಿ, ವಂದನಾರ್ಪಣೆಯನ್ನು ಮಾಡುವವರಿರಲಿ, ಎಲ್ಲರೂ ಅಭಿನಂದನಾ ನುಡಿಗಳನ್ನು ಹೇಳ್ತಾರೆ. ಹೇಳಲೇಬೇಕಾಗಿದೆ. ಇದು ನಮ್ಮ ನಾಡಿನ ಒಂದು ವಿದ್ವತ್ ವಲಯಕ್ಕೆ ಎಂತಹ ಹರ್ಷವಾಗಿದೆ ಎನ್ನುವುದಕ್ಕೆ ಇದಕ್ಕಿಂತ ಮಿಗಿಲಾದ ಇನ್ನೊಂದು ನಿದರ್ಶನ ಇಲ್ಲ. ಆದ್ದರಿಂದ ಮೊಟ್ಟ ಮೊದಲು ನಾನು ವೈಯಕ್ತಿಕವಾಗಿ ಶತಾವಧಾನಿಗಳನ್ನು ಅಭಿನಂದಿಸ್ತೇನೆ. ಅಭಿನಂದನ ಅಂತಂದರೆ ತು ನದಿ ಸಮೃದ್ಧವು ಎಂಬ ಧಾತುವಿನಿಂದ ಹುಟ್ಟಿದ ಶಬ್ದ ಅದು. ನಾವು ಹೇಗೆ ಸಮೃದ್ಧರಾದೆವು ಅಂತ, ನಾವು ಹೇಗೆ ತುಂಬಿಸಿಕೊಂಡೆವು ಎನ್ನುವುದನ್ನು ನೆನಪಿಸಿಕೊಳ್ಳುವ ಒಂದು ಸದವಸರ ಇತ್ತು. ಯಾವಾಗಲೂ ಹಾಗೆ ಒಂದು ರಿಕ್ತತೆ ಇದ್ದಾಗಲೇ ತುಂಬಿಸಿಕೊಳ್ಳುವ ಪ್ರಸಂಗ ಇರೋದು. ಶತಾವಧಾನಿಗಳು ನಮ್ಮ ವಿದ್ವತ್ ವಲಯಕ್ಕೆ, ಅಂದರೆ ಈ ವಿದ್ವಾಂಸರ ಚರಿತ್ರೆಯಲ್ಲಿ ಬಂದು ಸೇರುವ ಮೊದಲು ನಮ್ಮಲ್ಲಿ ಏನು ಕೊರತೆ ಇತ್ತು ಅದನ್ನು ಅವರು ಹೇಗೆ ತುಂಬಿಸಿಕೊಟ್ರು, ಇದನ್ನು ನಾವು ಗಮನಿಸುವುದಕ್ಕಾಗಿಯೇ ಈ ಪರ್ವಕಾಲವನ್ನು ನಾವು ಬಳಸ್ಕೊಳ್ಬೇಕು. ಕನ್ನಡ ಸಂಸ್ಕೃತಗಳಿಗೆ ಒಂದು ಸೇತುವೆಯೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಆರಂಭವಾಗಿದೆ ಅಂತ ನಮಗೆ ಗೊತ್ತಿದೆ. ಅದಕ್ಕಾಗಿಯೇ ಮೊದಲ ಕುಲಪತಿಗಳಾಗಿ ಬಂದಂಥ ನಮ್ಮ ಮಲ್ಲೇಪುರಂ ಅವರು ಈ ಒಂದು ಸೇತುತ್ವವನ್ನು ಉಪಕ್ರಮಿಸಿಕೊಟ್ರು. ಯಾಕೆಂದರೆ ಸಂಸ್ಕೃತ ಕನ್ನಡಗಳನ್ನು ಎರಡು ಬೇರೆ ಭಾಷೆ ಅಂತ ನಾನು ಯಾವತ್ತೂ ನೋಡಿಲ್ಲ. ಇಡೀ ನಮ್ಮ ಪರಂಪರೆಯೂ ಹಾಗೇನೆ. ನಮ್ಮಲ್ಲಿ ಯಾವತ್ತೂ ಒಂದೇ ಮತ ಒಂದೇ ಭಾಷೆ ಅನ್ನುವಂಥದ್ದಿರಲಿಲ್ಲ. ಅನೇಕ ಮತಗಳು ಅನೇಕ ಭಾಷೆಗಳಿದ್ದರೂ ಕೂಡ ಅವು ಪರಸ್ಪರ ವಿಸಂಗತವಾಗದಂತೆ ಬಾಳಿತು ನಮಗೆ ಗೊತ್ತಾಗುತ್ತದೆ. ಒಂದು ಸಂಸ್ಕೃತ ರೂಪಕವನ್ನು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಬಗೆಯ ಪ್ರಾಕೃತಗಳು ಸೇರಿದ್ದವು ಅಂತ ಗೊತ್ತಾಗುತ್ತದೆ. ಹೀಗೆ ನೋಡಿದಾಗ ಈ ಬಹುಭಾಷಿಕವಾದ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಎಲ್ಲಕ್ಕೂ ಸಂಸ್ಕೃತ ಪೋಷಣೆ ಮಾಡಿದೆ. ನನಗೆ ತುಂಬ ಗೌರವನೀಯರಾದ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಹೇಳ್ತಾರೆ, ನಾಟ್ಯಶಾಸ್ತ್ರದ ಮಾರ್ಗ ಮತ್ತು ಬೇರೆ ಬೇರೆ ದೇಶ ಪ್ರಾಂತಗಳಲ್ಲಿ ಕಂಡುಬರುವಂಥ ದೇಶಿ ಪರಸ್ಪರ ವಿರುದ್ಧವಲ್ಲ. ಹೇಗೆ ಸಂಸ್ಕೃತ ಎಲ್ಲ ಭಾಷೆಗಳಿಗೂ ಪೋಷಣೆ ಕೊಡ್ತೋ ಮಾರ್ಗ ಅದೇ ರೀತಿಯಲ್ಲಿ ಪೋಷಣೆ ಕೊಡ್ತಾ ಬಂದಿದೆ ಅಂತ. ದುರ್ದೈವ ಈಚಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಇಂಗ್ಲೀಷ್ನಂಥ ಒಂದು ಹೊರಗಿನ ಭಾಷೆ ನಮಗೆ ಎಷ್ಟೇ ಅನುಕೂಲ ಮಾಡಿಕೊಟ್ರು ನಮ್ಮ ಮಾತೃಭಾಷೆಗಳನ್ನು, ನಮ್ಮ ಸ್ಥಳೀಯ ಸಂಸ್ಕೃತಿಗಳನ್ನು, ಇಡೀ ಭಾರತೀಯ ಸಂಸ್ಕೃತಿನ ಒಂದು ರೀತಿಯ ಅಸ್ಥಿರತೆಯಲ್ಲಿ, ಅತಂತ್ರತೆಯಲ್ಲಿ ನಿಲ್ಲಿಸಿಬಿಡ್ತಾ ಇದೆ. ಹೀಗಾಗಿ ಆ ಬಗ್ಗೆ ಚಿಂತೆ ಮಾಡದೆ ಸಂಸ್ಕೃತದ ಬಗ್ಗೆ ತುಂಬ ವಿರೋಧ ಮಾಡುವಂಥದ್ದಾಗಿದೆ. ಇದಕ್ಕೆ ಸಂಸ್ಕೃತಜ್ಞರು ಹೆಚ್ಚಿನ ಬಾಧ್ಯತೆಯನ್ನು ತೆಗೆದುಕೊಳ್ಬೇಕು. ಕಾರಣ ಯಾಕೆಂದರೆ ಯಾರಿಗೆ ಹೆಚ್ಚು ಕಳಕಳಿ ಇರಬೇಕಾಗುತ್ತದೆಯೋ, ಯಾರಿಗೆ ಹೆಚ್ಚು ತಿಳುವಳಿಕೆ ಇರಬೇಕಾಗುತ್ತೆಯೋ ಅವರೇ ಹೆಚ್ಚು ಕಷ್ಟಪಡಬೇಕಾಗುತ್ತೆ, ಬೇರೆ ದಾರಿಯೇ ಇಲ್ಲ. ಅದರಿಂದ ಸಂಸ್ಕೃತದವರು ಮತ್ತಷ್ಟು ಕನ್ನಡಕ್ಕೆ ಹತ್ತಿರ ಬರಲಿ ಅಂತ ನನ್ನ ಪ್ರಾರ್ಥನೆ. ಹನ್ನೊಂದು ನನಗೆ ನೆನಪಾಗ್ತಾ ಇದೆ. ಆಗ ಅದನ್ನು ಆರಂಭ ಮಾಡುವಾಗ ನನಗೆ ಒಂದು ಪ್ರಸಾರಾಂಗ ಇರಬೇಕು ಅಂಥೇಳಿ ಬಂತು. ಒಂದು ಅಧ್ಯಯನಾಂಗ, ಪ್ರಸಾರಾಂಗ ಮತ್ತು ಆಡಳಿತಾಂಗ. ಒಂದು ವಿಶ್ವವಿದ್ಯಾಲಯದ ಈ ಮೂರು ಅಂಗಗಳು ಬಹಳ ಮುಖ್ಯವಾದದ್ದು ಅಂತ. ಹೇಗೆ
ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ದೇಶಕ್ಕೆ ಹೇಗೆ ಮುಖ್ಯವೋ, ಒಂದು ವಿಶ್ವವಿದ್ಯಾಲಯಕ್ಕೆ ಈ ಮೂರು ಕೂಡ ಬಹಳ ಮುಖ್ಯವಾದ್ದು. ಬರೀ ಆಡಳಿತಾಂಗ ಇದ್ದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಅದು ಆಡಳಿತಾಂಗಕ್ಕೆ ಪೂರಕವಾದಂಥ ಬೇರೆ ಬೇರೆ ಇರಬೇಕು. ಅದು ಒಂದು ಧ್ಯೇನಾಂಗ, ಅಲ್ಲಿ PMA, ಅಲ್ಲಿ PhD, MA, MPhil ಇತ್ಯಾದಿಗಳೆಲ್ಲ. ಅದರ ಜೊತೆಗೆ ಪ್ರಸಾರಾಂಗ ಇದ್ದರೆ ಒಟ್ಟು ಆಕಾರ ಚೆನ್ನಾಗಿ ಬರುತ್ತೆ ಅನ್ನೋ ಈ ಕಲ್ಪನೆಯನ್ನು ಮೊದಲು ಕರ್ನಾಟಕದಲ್ಲಿ ತಂದವರು ಕವಿ ಕುವೆಂಪು ಅವರು. ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಾಗ ಅವರು ಈ ಮೂರು ಅಂಗಗಳಿರಬೇಕು ಅಂತ ಹೇಳಿ ಪ್ರಸಾರಾಂಗಕ್ಕೆ ತಸು ಶಾಮರಾಯರನ್ನ ಅವರು ಆಯ್ಕೆ ಮಾಡಿಕೊಂಡ್ರು. ಅಧ್ಯಯನಾಂಗಕ್ಕೆ ಉಳಿದವರು ಇದ್ದರು ಅದರ ವಿಶ್ವವಿದ್ಯಾಲಯ. ಹೀಗೆ ವಿಶ್ವವಿದ್ಯಾಲಯದ ಈ ಮೂರು ಅಂಗಗಳ ಈ ಕಲ್ಪನೆ ಏನಿದೆಯೋ, ಕವಿ ಕುವೆಂಪು ಅವರು ಕೊಟ್ಟ ಆ ಕಲ್ಪನೆಯನ್ನ 2011ರಲ್ಲಿ ನಾನು ತರಬೇಕು ಅಂತ ಹೇಳಿ ನನ್ನ ಇಡೀ ಅದರ ಕುರಿತಾದಂಥ ಒಂದು ಅಧಿನಿಯಮದಲ್ಲಿ ಅದನ್ನೆಲ್ಲ ಸೇರಿಸಿ ಒಂದು ರೂಪವನ್ನು ತಂದೆ. ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಬರೆದಿಡುವಂತಹ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮಹನೀಯರಿಗೆ ಪದ್ಮಭೂಷಣ ಬಂದಾಗ ಓದಿದ ಅನೇಕ ಬಿರುದುಗಳಲ್ಲಿ ಎಲ್ಲ ಕಡೆ ಬಂದದ್ದು ಪದ್ಮಭೂಷಣಕ್ಕಿಂದು ವಿಶೇಷ ಭೂಷಣ ಅಥವಾ ಅದಕ್ಕೆ ನಿಜವಾದ ಭೂಷಣ ಬಂತು ಅಂತ. ಅದು ಈಗ ಜಾನಮದ್ವಿ ರಾಮಕೃಷ್ಣ ಶರ್ಮರು ಹೇಳಿದ ಮೇಲಂತೂ ಆ ಪದ್ಮದ ಅರ್ಥಕ್ಕೆ ಅವರು ತಂದಂಥ ಬೇರೆ ನವನಿಧಿಯಲ್ಲಿ ಅಂತ ಖಂಡಿತವಾಗ್ಲೂ ಆ ಯಾವುದು ಉತ್ಪ್ರೇಕ್ಷೆ ಅಲ್ಲದೆ ನಮ್ಮೆಲ್ಲರಿಗೂ ಒಂದು ಸೆನ್ಸ್ ಆಫ್ ಓನರ್ಶಿಪ್ ಅಲ್ಲಿ ನಾವೆಲ್ಲರೂ ಆನಂದ ಪಟ್ವಿ. ಅವರಿಗೆ ಪದ್ಮಭೂಷಣ ಬಂದಾಗ ಬಹುಶಃ ಕರ್ನಾಟಕದ ಜನತೆ ಸಂಭ್ರಮಿಸಿದಂತೆ ಯಾವ IPL ಮ್ಯಾಚ್ನಲ್ಲಿ ಕರ್ನಾಟಕ ಗೆದ್ದಾಗಲೂ ಅಂಥ ಸಂಭ್ರಮ ಕಂಡಿಲ್ಲ. ಆ ತರಹದ ಸಂಭ್ರಮವನ್ನು ಗಣೇಶರು ಗೊತ್ತಿರಬಹುದು ಅಥವಾ ಸಾಹಿತ್ಯದ ಪರಿಚಯವಿರ್ಬೋದು, ಏನೂ ಗೊತ್ತಿಲ್ಲದೆ ಇದ್ರೂ ಅರೆ ನಮ್ಮ ಆರ್ ಗಣೇಶರಿಗೆ ಬಂದಿದೆ ಅನ್ನೋ ಒಂದು ಭಾವ ಎಲ್ಲರಲ್ಲೂ ಕಂಡು ಬಂದಿತ್ತು. ವಿದ್ವತ್ಪೂರ್ಣವಾಗಿ ಇವರ ಬಗ್ಗೆ ಮಾತನಾಡಬೇಕು, ಯಾರನ್ನು ಕರಿಬೇಕು ಅಂದಾಗ ಕೂಡಲೇ ನಮ್ಮೆಲ್ಲರಿಗೂ ಅನಿಸಿದ್ದು ಉಮಾಕಾಂತ ಭಟ್ರು ಬರಬೇಕು. ಅವರಿಬ್ಬರಿಗೂ ಬಹಳ ಅನ್ಯೋನ್ಯ ಸ್ನೇಹ ಇದೆ, ಎಲ್ಲ ವಿಚಾರದಲ್ಲೂ ಅವರಿಬ್ಬರಿಗೂ ಪರಸ್ಪರ ಪರಿಚಯವಿರೋದ್ರಿಂದ ಅವರೇ ಬಂದು ಅವ್ರ ಬಗ್ಗೆ ಮಾತನಾಡಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಟ್ಟರು ವಿಶ್ವವಿದ್ಯಾಲಯದಲ್ಲಿ. ಹಾಗಾಗಿ ಅವರು ಕೂಡ ಇವತ್ತು ಬಂದು ಅತ್ಯಂತ ಸಮರ್ಥವಾಗಿ ತಮ್ಮ ಕಾರ್ಯವನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು ಕೇಳೋಕ್ಕೆ. ಇನ್ಫ್ಯಾಕ್ಟ್ ಎಷ್ಟೋ ಸತಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಇಷ್ಟೆಲ್ಲ ಸಾಧನೆ ಒಬ್ಬ ವ್ಯಕ್ತಿ ಮಾಡೋಕ್ಕೆ ಸಾಧ್ಯನಾ ಅಂತ. ಇವತ್ತು ಅವ್ರ ತಾಯಿಯವರು ಇರಬೇಕಿತ್ತು ಅಂತ ಪದೇ ಪದೇ ನನಗೆ ಅನ್ನಿಸ್ತಾ ಇತ್ತು. ಕೋಲಾರದ ಅಪರಂಜಿಯನ್ನು ನಮ್ಮೆಲ್ಲರಿಗೂ ಕೊಟ್ಟಂಥ ಅವರ ತಂದೆ ತಾಯಿಯಂದ್ರಿಗೆ ನಾನು ವಂದಿಸ್ತಾ ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಧಾರಣ ಎಲ್ಲಿ ಮಾತಾಡಿದ್ರು ವಾಗರ್ತಾವಿವ ಸಂಪೃಕ್ತವು ವಾಗರ್ತ ಪ್ರತಿಪತ್ತೆಯೇ ಜಗತಃ ಪಿತರೂ ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳ್ತಾ ಇದ್ದೆ. ಇವತ್ತು ಅದರ ಮುಂದಿನ ಶ್ಲೋಕವನ್ನು ಹೇಳಲೇಬೇಕಾಗಿದೆ. ಉಡುಪೇನಾಸ್ಮಿ ಸಾಗರಂ ಅಂತ ಇಂಥವ್ರ ಬಗ್ಗೆ ಮಾತನಾಡೋಕ್ಕೆ ಪಾಂಡಿತ್ಯಪೂರ್ಣವಾಗಿ ಅವರೆಲ್ಲರೂ ಮಾತಾಡಿದ್ದಾರೆ. ವೇಣುಮಾಧವ ಶಾಸ್ತ್ರಿಗಳು, ಜಾನಮದ್ದಿಯವರು ಎಲ್ಲರೂ ಮಾತಾಡಿದ್ದಾರೆ. ನಾನೊಬ್ಬ ಸಾಮಾನ್ಯಳಾಗಿ ಮಾತನಾಡೋದಾದರೆ ಗಣೇಶ್ ಅಂದ ಕೂಡಲೇ ನನಗೆ ಕಗ್ಗದ ಈ ಮಾತು ನೆನಪಾಗುತ್ತೆ. ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ನಾನು ಅವರನ್ನು 88ರಲ್ಲಿ ಮೊದಲನೇ ಬಾರಿ ನಮ್ಮ ರಾಮ ಮಂದಿರದಲ್ಲಿ ಒಂದು ಅವಧಾನ ಕಾರ್ಯಕ್ರಮ ಆದಾಗ ನೋಡಿದ್ದೆ. ಆಗಿನ್ನೂ ಅವರು ಸಣ್ಣವರು, ನಾನು ಇನ್ನೂ ತುಂಬ ಸಣ್ಣವಳು. ಬೇರೆ ದೊಡ್ಡವರೆಲ್ಲ ಮಾತಾಡ್ತಿದ್ದು ಕೇಳ್ತಾ ಇದ್ದೆ. ಇವರಿಗೆ ಸರಸ್ವತಿಯ ಸಾಕ್ಷಾತ್ಕಾರ ಆಗಿದೆಯಂತೆ, ಅವರು ಯಾರೋ ಅವಧೂತರಂತೆ ಅಂತೆಲ್ಲ ಕೇಳಿದ್ದೆ ನಂಗೆ. ಆಗ ಅದು ಒಂಥರ ಒಂದು ಇಂಪ್ರೆಷನ್ ಅಂತಿರಲ್ಲ ಹಾಗೆ, ಈ ಗಣೇಶರು ಅಂದರೆ ಹೀಗೆ ಅಂತ. 92ನೇ ಇಸ್ವಿಲಿ ಅವರು ಕಗ್ಗದ ಒಂದು ಕ್ಲಾಸ್ ತೊಗೊಳ್ತಾ ಇದ್ರು. ಹೀಗೆ ಅನಸೂಯ ಅಂತ ಒಬ್ಬರು ಟೀಚರ್ ಮನೆಗೆ ಬಂದು ಮಾಡ್ತಿದ್ರು. ನಾನು ಆಗೊಂದು 5-6 ಕ್ಲಾಸಿಗೆ ಹೋಗಿ ಕೇಳಿದ್ದೆ. ಆಗ ಇಷ್ಟು ಸರಳರು, ಇಷ್ಟು ಸಜ್ಜನಿಕೆ ಹೀಗಿರಕ್ಕೆ ಸಾಧ್ಯನಾ ಅಂತ ಅನ್ನಿಸ್ತು. ಹಾಗಾಗಿ ಗಣೇಶ್ ಅಂದರೆ ನನಗೆ ಮೊದಲನೇದು ವಿಚಾರ ಬರೋದು ಜೀವನೋತ್ಸಾಹ. ಯಾವ ಥರದಲ್ಲೂ ಯಾವ ಕಡೆಯಿಂದ ಏನೇ ಬಂದರೂ ಅದೆಲ್ಲವನ್ನು ಮೆಟ್ಟಿ ನಿಂತು ಅವರು ತೋರುವಂತಹ ಒಂದು ಜೀವನೋತ್ಸಾಹ ಇವತ್ತಿನ ಜನರಿಗೆ, ಅದರಲ್ಲೂ ಜೆನ್ ಆಲ್ಫಾ ಜೆನ್ಸಿಗಂತೂ ಖಂಡಿತ ಮಾದರಿ. ಆ್ಯಂಡ್ ಆ ಮಾದರಿಗೆ ಅವರು ಅದೇ ಥರದ ಶಿಷ್ಯವೃಂದವನ್ನು ತಯಾರು ಮಾಡಿದ್ದಾರೆ. ಎದುರುಗಿರೋ ಶಶಿಕಿರಣ ಇರ್ಬೋದು, ಅರ್ಜುನ ಇರ್ಬೋದು, ಹರಿರವಿಕುಮಾರ್ ಅವರು ಇರ್ಬೋದು, ಈ ಥರ ಎಷ್ಟು ದೊಡ್ಡದು ಶಂಕರು ಎಷ್ಟು ದೊಡ್ಡ ಪರಂಪರೆಯನ್ನು ಕೊಟ್ಟಿದ್ದಾರೆ. ಅದು ಅವರು ಕೊಟ್ಟಿರೋ ದೊಡ್ಡ ಕೊಡುಗೆ ಅಂತ ನಾನಂತೂ ಭಾವಿಸ್ತೀನಿ.